ಗಂಗಾವತಿ. ಅಡೆತಡೆ ಆಟದಲ್ಲಿ ಕುಮಾರ್ ರಾಕೇಶ್ ರಾಜ್ಯ ಮಟ್ಟದಿಂದ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ. ಶಾಲಾ ಶಿಕ್ಷಣ ಇಲಾಖೆಯಿಂದ ಹಾಸನದಲ್ಲಿ ಆಯೋಜಿಸಲಾಗಿದ್ದ 14 ವರ್ಷದ ಒಳಗಿನ ರಾಜ್ಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಕೊಪ್ಪಳ ಜಿಲ್ಲೆಯನ್ನ ಪ್ರತಿನಿಧಿಸಿದ ನಮ್ಮ ಲಿಟ್ಲ್ ಹಾರ್ಟ್ ಸ್ಕೂಲ್ನ 8ನೇ ತರಗತಿಯ ವಿದ್ಯಾರ್ಥಿ ಕುಮಾರ್ ರಾಕೇಶ್ 80 ಮೀಟರ್ ಅಡೆತಡೆ ಓಟದಲ್ಲಿ 12.18 ಸೆಕೆಂಡ್ನಲ್ಲಿ ಗುರಿಯನ್ನ ಮುಟ್ಟಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಕೊಪ್ಪಳ ಜಿಲ್ಲೆಯಿಂದ ಪ್ರತಿನಿಧಿಸಿದ ಕ್ರೀಡಾಪಟುಗಳಲ್ಲಿ ಕೇವಲ ಈ ಒಬ್ಬ ವಿದ್ಯಾರ್ಥಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ನಮ್ಮ ಶಾಲೆಗೆ ಮತ್ತು ಕೊಪ್ಪಳ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ ಎಂದು ತಿಳಿಸಲು ಹೆಮ್ಮೆ ಅನಿಸುತ್ತದೆ. ಗಂಗಾವತಿ ಬಸ್ ನಿಲ್ದಾಣಕ್ಕೆ ಆಗಮಿಸುತ್ತಿದ್ದಂತೆ ವಿದ್ಯಾರ್ಥಿನಿಯ ಸ್ನೇಹಿತರು, ಶಾಲಾ ಶಿಕ್ಷಕರು ಸಾಧನೆಗೈದ ಈ ವಿದ್ಯಾರ್ಥಿಯನ್ನ ತೆರೆದ ವಾಹನದಲ್ಲಿ ನಿಲ್ಲಿಸಿ ಅದ್ಧೂರಿ ಮೆರವಣಿಗೆಯೊಂದಿಗೆ ಶಾಲೆಗೆ ಕರೆತಂದರು. ಶಾಲೆಯಲ್ಲಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಟಿಪಿಒರವರು ಆಗಮಿಸಿ ವಿದ್ಯಾರ್ಥಿಯ ಸಾಧನೆಯನ್ನ ಕೊಂಡಾಡಿ ರಾಷ್ಟ್ರೀಯ ಮಟ್ಟದಲ್ಲೂ ಈ ವಿದ್ಯಾರ್ಥಿ ಯಶಸ್ಸು ಗಳಿಸಲಿ ಎಂದು ಶುಭ ಕೋರಿದರು. ಕೊನೆಯಲ್ಲಿ ಎಲ್ಲರೂ ಸೇರಿ ಕುಮಾರ್ ರಾಕೇಶ್ನನ್ನ ಸನ್ಮಾನಿಸಿದರು. ಅಡೆತಡೆ ಓಟದಲ್ಲಿ ಕೊಪ್ಪಳ ಜಿಲ್ಲೆಯಿಂದ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಮೊಟ್ಟ ಮೊದಲ ವಿದ್ಯಾರ್ಥಿಯಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಇತಿಹಾಸ ಸೃಷ್ಟಿಸಿದ ಈ ವಿದ್ಯಾರ್ಥಿನಿಯನ್ನು ಜಗನ್ನಾಥನವರ ಮತ್ತು ಮುಖ್ಯ ಶಿಕ್ಷಕರೇ ಮತ್ತು ಎಲ್ಲ ಶಿಕ್ಷಕ ಬಂಧುಗಳು ಮತ್ತು ಕೇಂದ್ರ ಬಿಂದು ಯಾರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರು? ರಾಕೇಶ್. ನಾನು ಅಲ್ಲಿ ಬರ್ತಾ ಎಂಟ್ರೆನ್ಸ್ ಅಲ್ಲಿ ಯೋಚನೆ ಮಾಡಿದೆ, ಎಷ್ಟೊಂದು ಬಿಸಿಲಿದೆಯಲ್ಲಪ್ಪ, ಹೇಗೆ ಮಕ್ಕಳು ಬಿಸಿಲು ಕೂರ್ತಾರೆ ಅಂತ ಹೇಳಿ. ಬಹುಶಃ ರಾಕೇಶನ ಸಾಧನೆಗೆ ಸೂರ್ಯನೇ ಮಂಕಾಗಿದೆ, ಹೌದಲ್ಲ? ಬರೀ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಆಗಲಿ ಅಂತ ಹೇಳಿ ಸೂರ್ಯನೇ ಕಟ್ಟಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ನನಗೆ, ಅಲ್ಲಿವರೆಗೆ ಸ್ವಲ್ಪ ಇರಲಿ ಅಂತ ಹೇಳಿ. ಸೊ ಎನಿಹಾವ್, ಹಾಸನ ನನ್ನ ಜಿಲ್ಲೆ ಅದು. ನಾನು ಹುಟ್ಟಿ ಬೆಳೆದಿದ್ದು ಹೊಳೆನರಸೀಪುರ. ಕೊಪ್ಪಳ ಗಂಗಾವತಿ ಹೇಗೆ, ಹಾಗೆ ಹಾಸನ ಮತ್ತು ಹೊಳೆನರಸೀಪುರ. ಕೇಳಿಸ್ಕೊತಾ ಇದ್ದೀರಾ ಮಕ್ಕಳು? ನನ್ನ ತಂದೆ ಈಗ ನಮ್ಮ ಕುಟುಂಬ ಹಾಸನ್ಗೆ ಮೂವ್ ಆಗಿದೆ. ನಮ್ಮ ಮನೆ ಹಾಸನದಲ್ಲಿ ಇದೆ. ನಮ್ಮ 94 ವರ್ಷದ ನಮ್ಮ ತಂದೆಯವರನ್ನು ನೋಡ್ಲಿಕ್ಕೆ ನಾನು ಹೋಗ್ತಾ ಇರ್ತೀನಿ 15 ದಿವಸ ಒಮ್ಮೆ. ಸೊ ಅಂತಹ ಸ್ಥಳದಲ್ಲಿ ಕ್ರಿಕೆಟ್ ಮ್ಯಾಚಸ್ ಅನ್ನು ನೋಡ್ಲಿಕ್ಕೆ ಆ ಸ್ಟೇಡಿಯಂಗೆ ಹೋಗ್ತಾ ಇದ್ದೀನಿ, ನಮ್ಮ ರಾಕೇಶ್ ಓಡಿದ ಸ್ಟೇಡಿಯಂಗೆ. ಇವತ್ತು ನೋಡಿ, ನಾನು ಗಂಗಾವತಿಗೆ ಬಂದಿದ್ದೀನಿ. 550 ಕಿಲೋಮೀಟರ್ ಹಾಸನ ಟು ಗಂಗಾವತಿ, ಮೈಸೂರು ಟು ಗಂಗಾವತಿ 550 ಕಿಲೋಮೀಟರ್ ದೂರ ನಾನು ಹಾಸನದವರಾಗಿ ಇಲ್ಲಿಗೆ ಬಂದಿದ್ದೀನಿ. ನಮ್ಮ ರಾಕೇಶ್ ಹಾಸನದಲ್ಲಿ ಓಡಿ ಬಹುಮಾನ ತಗೊಂಡು ಇಲ್ಲಿಗೆ ಬಂದಿದ್ದಾನೆ. ಅದು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್. ಸೊ ಇದು ನಾನು ಒಂದು ರಾಕೇಶ್ಗೆ ಕಿವಿ ಮಾತು ಏನಂದ್ರೆ, ನಮ್ಮ ಮಕ್ಕಳು ಮತ್ತು ಶಿಕ್ಷಕರು ಮತ್ತು ನಮ್ಮ ಮುಖ್ಯ ಶಿಕ್ಷಕರು ಜಗನ್ನಾಥ್ ಅವರು ಬಹಳ ಅದ್ಧೂರಿಯಾಗಿ ವೇದಿಕೆಯಿಂದ ಅಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲಿಂದ ಮೆರವಣಿಗೆ ಮುಖಾಂತರ ಕರ್ಕೊಂಡ್ಬಂದು ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ಸಂಭ್ರಮದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಗಾಡಿದ್ರು, ಖುಷಿ ಪಟ್ಟರು, ನನಗೆ ಎತ್ಕೊಂಡು ಕುಣಿದ್ರು ಅಂತ ಹೇಳಿ ನೀನು ಆ ಸಂಭ್ರಮದಲ್ಲಿ ಕೊಚ್ಚಿ ಹೋಗ್ಬಾರ್ದು. ಸಾಧನೆ ತಲೆಯಲ್ಲಿ ಇರಬೇಕು, ಇನ್ನು ಮುಂದೆ ಮಾಡಬೇಕಾದ್ರು. ಬಹುಶಃ ಅವ್ರು ಹೇಳಿದ್ರು ಯಾವುದು ಡಿಸೆಂಬರ್ 19th ಐ ಥಿಂಕ್ ನ್ಯಾಷನಲ್ ಲೆವೆಲ್ಸ್, ಯಾವಾಗ 14th ಡಿಸೆಂಬರ್ 14th ನ್ಯಾಷನಲ್ ಲೆವೆಲ್ಸ್ ಇದೆ, ಹೌದಲ್ವಾ? ಬಹುಶಃ ಆ ಸಂದರ್ಭ ನಾವು ಕುಣಿದು ಬರ್ಬೋದು. ಅಲ್ಲಿಂದ ಎಲ್ಲಿಂದ ಬಸ್ ಸ್ಟ್ಯಾಂಡಿಂದ ಕುಣಿದು ನಮ್ಮ ಬರುವಂತಹ ಅವಕಾಶ ನಮ್ಮ ಕಣ್ಮುಂದೆ ಇದೆ. ಆ ಅವಕಾಶನ ನೀನು ಮಾಡ್ಕೊಳ್ಬೇಕು, ರಾಕೇಶ್ ಮಾಡ್ಕೊಳ್ಬೇಕು. ಮತ್ತೆ ಇದು ಕಾಲೆಗೆ ತಂದಂತಹ ಒಂದು ಗಡಿ, ಇದು ಒಂದು ಕಿರೀಟ ಇದೆ.
ಸೊ ಎಲ್ಲ ಶಿಕ್ಷಕ ಬಂಧುಗಳ ಸಹಕಾರ ಇದೆ. ಜೊತೆಗೆ ಈ ಶಾಲೆಯ ಏನು ಕೋಚ್ ಇದ್ದಾರೆ ಪಿ ಟೀಚರ್ಸ್ ಶ್ರಮ ಇದೆ. ಆ ಶ್ರಮ ಸಾರ್ಥಕ ಆಗೋ ರೀತಿಯಲ್ಲಿ ರಾಕೇಶ್ ಮುಂದಿನ ದಿನಗಳಲ್ಲಿ ಒಳ್ಳೆ ಕೀರ್ತಿಗೆ ತರುವಂತ ಶಕ್ತಿ ಬರಲಿ. ಈಗಾಗಲೇ ಅವನಿಗೆ ಗೌರ್ಮೆಂಟ್ ಜಾಬ್ ಫಿಕ್ಸ್ ಆಗಿದೆ. ಅವನು ನ್ಯಾಷನಲ್ಸ್ಗೆ ಹೋಗಿರೋದ್ರಿಂದ ಅವನಿಗೆ ಗೌರ್ಮೆಂಟ್ ಜಾಬ್ ಫಿಕ್ಸ್ ಆಗಿದೆ. 3% ರಿಸರ್ವೇಶನ್ ಇದೆ ಅವನಿಗೆ. ಹಾಗಾಗಿ ಒಳ್ಳೆ ಭವಿಷ್ಯ ಇದೆ. ಸ್ಪೋರ್ಟ್ಸ್ ಜೊತೆಗೆ ಸ್ವಲ್ಪ ಚೆನ್ನಾಗಿ ಓದೋದು ಮಾಡಬೇಕು. ಅದು ಹೇಗಿದ್ದಾನೆ ನನಗೆ ಗೊತ್ತಿಲ್ಲ. ಹೇಗಿದ್ದಾನೆ ಮೇಡಮ್? ಸ್ಪೋರ್ಟ್ಸ್ ಇದ್ದಾನೆ, ಚೆನ್ನಾಗಿ ಓದ್ತಾ ಇದ್ದಾನೆ. ಸೊ ಓದಬೇಕು, ಓದಿನಲ್ಲೂ ಕೂಡ ಬೇಕು. ಜೊತೆಗೆ ಲ್ಯಾಂಗ್ವೇಜಸ್ ಕಲಿಬೇಕು. ನೀನು ಹೊರಗಡೆ ಹೋದಾಗ ನಿಮಗೆ ಗೊತ್ತಾಗಿದೆ. ಈಗ ನಾವು ಮಾತಾಡೋದು ಅಲ್ಲಿ ಭಾಷೆ ಬೇರೆ, ಇಲ್ಲಿ ಭಾಷೆ ಬೇರೆ, ಆ ಥರ ಆಗುತ್ತೆ. ಹಾಸನ ನಮ್ಮದೇ ಭಾಷೆ ಬಿಡು. ಹೊರಗಡೆ ಹೋದಾಗ ನ್ಯಾಷನಲ್ಸ್ ಹೋದಾಗ ಹಿಂದಿ ಬೇಕಾಗುತ್ತೆ, ನಿಮಗೆ ಇಂಗ್ಲೀಷ್ ಬೇಕಾಗುತ್ತೆ. ಸಪೋರ್ಟಿವ್ ಆಗಿ ಸ್ವಲ್ಪ ಹಿಂದಿ ಮೇಡಮಿಂದ ಇಂಗ್ಲೀಷ್ ಮೇಡಮಿಂದ ಕಲಿಯುವಂಥ ಕೆಲಸ ಆಗಲಿ. ಇಂಗ್ಲೀಷ್ ಮೀಡಿಯಮೇ ಆಗಿರೋದ್ರಿಂದ ನಿಮಗೇನು ಕಷ್ಟ ಆಗಲ್ಲ. ಸೊ ಯು ಕ್ಯಾನ್ ಅಚೀವ್ ಎವ್ರಿಥಿಂಗ್. ನಮ್ಮ ಬ್ಲೆಸ್ಸಿಂಗ್ಸು ಮತ್ತು ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಬ್ಲೆಸ್ಸಿಂಗ್ಸ್ ಇದೆ, ಮತ್ತು ಎಲ್ಲ ಮಕ್ಕಳ ವಿಶಸ್ ಇದೆ. ಸೊ ನೀವು ಗೆಲ್ತೀಯ ನ್ಯಾಷನಲ್ಸ್ ನಾವು ವೆಲ್ಕಮ್ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತೀವಿ. ಅದಕ್ಕೆ ಸಿದ್ಧತೆಗಳನ್ನ ನಮ್ಮ ಜಗನ್ನಾಥ್ ಅವ್ರು ಮಾಡೇ ಮಾಡ್ತಾರೆ. ಇನ್ನೊಂದು ವಿಶೇಷ, ಜಗನ್ನಾಥ್ ನಾನು ನೋಡ್ತಾ ಇದ್ದೀನಿ, ತುಂಬಾ ದಿನಗಳಿಂದ ಜಗನ್ನಾಥ್ ಅವ್ರನ್ನ ನೋಡ್ತಾ ಇದ್ದೀನಿ. ಇವತ್ತೇ ಜಗನ್ನಾಥ್ ಬೇರೆ ಕಾಣ್ತಾ ಇದ್ದಾರೆ. ಅವ್ರ ಪಾದ ನೆಲದ ಮೇಲೆ ಇಲ್ವೇ ಇಲ್ಲ, ಕಾಲು ನೆಲದ ಮೇಲೆ ಇಲ್ವೇ ಇಲ್ಲ ಇವತ್ತು. ಆ ಮಟ್ಟದ ಸಂತೋಷ. ಮನೆಯ ಮಗು ಗೆದ್ದಂತಹ ಸಂಭ್ರಮವನ್ನು ಅವರು ಇವತ್ತು ಅನುಭವಿಸ್ತಾ ಇದ್ದಾರೆ. ಸೊ ಈ ಅನುಭವಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಹಣ ತಂದು ಪಕ್ಕದಲ್ಲಿ ಇಟ್ಟರೂ ಕೂಡ ಈ ಸಂತೋಷವನ್ನು ಕೊಂಡುಕೊಳ್ಳಿಕ್ಕೆ ಆಗಲ್ಲ, ಹೌದಲ್ವಾ? ಸೊ ಈ ಸಾಧನೆ ನಿಮ್ಮ ಕಡೆಯಿಂದ ಅತ್ಯುತ್ತಮವಾಗಿ ಮೂಡುವಲ್ಲಿ. ಮೇಡಮ್ ಹೇಳಿದ್ರು ಬಾಲ್ ಬ್ಯಾಡ್ಮಿಂಟನ್ ಟೀಮ್ ಇದೆ ಅಂತ ಹೇಳಿ. ಬಾಲ್ ಬ್ಯಾಡ್ಮಿಂಟನ್ ಟೀಮ್ ಕೂಡ ಇದೇ ಸಾಧನೆ ಮಾಡಿ ಈ ಕಾಂಪೌಂಡ್ ಒಳಗೆ ಬರಬೇಕು ಅಂತ ಛಲ ನಿಮ್ದು ಆಗಲಿ, ಕಾನ್ಫಿಡೆನ್ಸ್ ನಿಮ್ದು ಆಗಲಿ. ಈ ಶಾಲೆಗೆ ಒಳ್ಳೆ ಏನೊಂದು ಗೌರವ ಸಿಗಲಿ, ಒಳ್ಳೆ ಹೆಸರು ಸಿಗಲಿ, ಚೆನ್ನಾಗಿ ಬೆಳೀಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಮಾರ್ಗದರ್ಶಕರು, ಪ್ರೋತ್ಸಾಹ ಮಾಡುವಂಥ ವ್ಯಕ್ತಿಗಳು ಇಲ್ಲಿತ್ತು ಅಂತ ಆದರೆ ಖಂಡಿತವಾಗಲೂ ಇಂಥ ಸಾಧನೆಗೆ ಸಾಕ್ಷಿ ಇವತ್ತೇ ಆಗ್ತದೆ, ಮುಂದೆ ಕೂಡ ಆಗ್ತಾ ಹೋಗ್ತದೆ ಅಂತ. ರಿಯಲಿ ಐ ಥ್ಯಾಂಕ್ ಫಾರ್ ಮೈ BO. ಆಲ್ವೇಸ್ ಭಾಳಷ್ಟು ಎಕ್ಸ್ಪ್ರೆಸಬಲ್ ಆಗಿದ್ದಾರೆ ನಮ್ಮ ಸ್ಪೋರ್ಟ್ಸ್ಗೆ. ಮೇಡಮ್ ಕಳೆದ ಬಾರಿ ಒಂದು ಸ್ವಲ್ಪ ಅಂತ ಏನೋ ಶುರು ಮಾಡಿದರು. ಯಾವಾಗಲೂ ನನ್ನ ಮಾತು ಇದ್ರೂ ಸಾಧನೆ ಮೂಲಕ ತೋರಿಸ್ಬೇಕನ್ನೋ ಆಸೆ ನನ್ನದು. ಕಳೆದ 30 ವರ್ಷದಿಂದ ಈ ಶಾಲೆ ನನಗೆ ಪರಿಚಯ. ಜಗನ್ನಾಥ್ ಸರ್, ನಾನು 30 ವರ್ಷದಿಂದ ಗಂಗಾವತಿಯಲ್ಲಿ ಇದ್ದೇನೆ. ಆಸೆ ಇಷ್ಟೇ ಇರ್ತಿತ್ತು, ಸಾಧನೆಗಳ ಮಹಾಪೂರ ನನ್ನ ಗಂಗಾವತಿಗೆ ಆಗಬೇಕು ಅಂತ. ಆ ದೃಷ್ಟಿಕೋನದಿಂದ ಎಲ್ಲರ ಆಶೀರ್ವಾದ ಇರ್ತೇನೆ ಗೊತ್ತಿಲ್ಲ. ಸರ್ ಕೂಡ ಹೇಳ್ತಿದ್ರು ಬಂದ್ಬಿಡಿ ಗಂಗಾವತಿಗೆ ಅಂತ ಹೇಳಿ. ಸರ್ ನಾನು ಬಂದರೆ ಹೀಗಿರುತ್ತೆ ಸರ್ ಗಂಗಾವತಿ ನಿಮ್ಮ ಮಾರ್ಗದರ್ಶನದ ಮೇಲೆ. ಸೊ ಎಲ್ಲರೂ ದೊಡ್ಡಾದ ಚಪ್ಪಾಳೆ ನಮ್ಮ BO ಸರ್ಗೆ ಹಾಕ್ಬೇಕು. ಗೆದ್ದಿದ್ದಾರೆ. ಹಾಸನಿಂದ ಸರ್ ಒಂದು 3-4 ಸಾರಿ ಫೋನ್ ಮಾಡೋದು, ಸರ್ ನಾಳೆ ಮೆರವಣಿಗೆ ಮಾಡಿ ಕರ್ಕೊಂಡ್ಬರ್ಬೇಕು ಸರ್ ರಾಕೇಶ್ಗೆ. ಸರಿ ಹಾಗೆ ಮಾಡೋಣ ತಗೊಳ್ಳಿ ಅಂತ 5 ನಿಮಿಷ ಮಾತಾಡೋಣ. ಸರ್ ಗಾಡಿ ಬೇಕು ಸರ್, ಗಾಡಿ ಅವ್ನಿಗೆ ನಿಲ್ತೆ ಗಾಡಿ ಬೇಕು ಸರ್ ಪಟಾಕಿ ಬೇಕು ಸರ್. ಅವ್ರ ಡಿಮ್ಯಾಂಡ್ಸ್ಗಳು ನಮ್ಗೆ ಯಾವುದನ್ನು ನೆಗೆಟಿವ್ ಆಗಿ ತಗೊಳ್ಳಿಲ್ಲ. ಸರಿ ನೀವೇನು ಹೇಳ್ತಿರೋದು ಮಾಡ್ರಿ ಅಂತ ಹೇಳಿದ್ವಿ. ಎದಕ್ಕಂತ ಹೇಳಿದ್ರೆ ಇಲ್ಲಿ ಮೇನ್ ಆಗಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅವರಿಗೆ ನಾವು ಪ್ರೋತ್ಸಾಹ ಮಾಡಿದ್ರೆ ಆಟೋಮೆಟಿಕ್ಲಿ ಅಚೀವ್ಮೆಂಟ್ ಆಗೋದಕ್ಕೆ ಸಾಧ್ಯತೆ ಇದೆ. 100% ಆಗಿ ನಮ್ಮ ಮಕ್ಕಳು ಅದನ್ನು ಮಾಡೇ ಮಾಡ್ತಾನೆ. ರಾಕೇಶ್ ಬಗ್ಗೆ ನನಗೆ ಭಾಳ ಕಾನ್ಫಿಡೆನ್ಸ್ ಇದೆ. 100% ನ್ಯಾಷನಲ್ಸ್ನಲ್ಲಿ ಡೆಫಿನೆಟ್ ಪ್ಲೇಸ್ ಮಾಡ್ತಾನೆ. ಗಂಗಾವತಿಯ ನಗರವನ್ನ ರಾಷ್ಟ್ರ ಮಟ್ಟಕ್ಕೆ ಬಿಂಬಿಸ್ತಾನೆ, ತೋರಿಸ್ತಾನೆ ಅಂತಕ್ಕಂಥ ಸಾಕಷ್ಟು ಆಸೆ ಇಟ್ಕೊಂಡಿದ್ದೀನಿ. ರಾಕೇಶ್, ನೀನು ಇವತ್ತಿಂದಲೇ ನ್ಯಾಷನಲ್ಸ್ಗೆ ತಯಾರಿ ಮಾಡ್ಕೊಳ್ಬೇಕು, ನ್ಯಾಷನಲ್ಸ್ ಹೊಡಿಲೇಬೇಕು. ನೀನು ಭಾಳ ದೂರ ಇಲ್ಲ ನ್ಯಾಷನಲ್ ರೆಕಾರ್ಡ್ಗೆ. ಬೆಳಗ್ಗೆ ನಾನು ಹೇಳಿ ನಮ್ಮ ಮಕ್ಕಳಿಗೆಲ್ಲ, ಸರ್ ಈ ಕಂಪ್ಲೀಟೆಡ್ ಇನ್ 11 seconds, ಬಟ್ 10.72 seconds ನ್ಯಾಷನಲ್ಸ್ ಇದೆ. ಜಸ್ಟ್ 28 seconds, 0.28 seconds ಅಷ್ಟನ್ನು ಅವನು ಕವರ್ ಮಾಡ್ಕೊಂಡಂದ್ರೆ 100% ಆಗಿ ಅಚೀವ್ ಮಾಡೋಕ್ಕೆ ಚಾನ್ಸಸ್ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ನಾವು ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಇಷ್ಟಪಡ್ತೀನಿ. ಅದೇ ರೀತಿ ಬಾಲ್ ಬ್ಯಾಡ್ಮಿಂಟನ್ ಟೀಮ್ ಕೂಡ ಅಚೀವ್ ಮಾಡಲಿ, ಸಾಧನೆ ಮಾಡಲಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಈಗ ನಮ್ಮ ಜೊತೆಗೆ